ತಲುಪಿಸೋದ್ರಲ್ಲಿ ನಿಮ್ಮ ಮುಖಾಂತರ ನಾವು ತುಂಬಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದ್ದೀವಿ ಅನ್ನೋ ನಮಗೆ ಖುಷಿ ಇದೆ. ಅದಕ್ಕೆಲ್ಲ ಕಾರಣಕರ್ತರು ನೀವೇ. ಸೊ ಅದಕ್ಕೆ ಮೊದಲನೇ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಅಯ್ಯಗ್ರೀವ ನಮ್ಮ ಮಂಜು ಸರ್ ಸಿನಿಮಾ ಮಾಡಬೇಕು, ಇದು ಈ ಕತೆ ಕೇಳಿ ನೋಡು ಅಂತ ನಾನು ಫೋನ್ ಮಾಡಿ ಹೇಳಿದ್ರು. ಸೊ ಇವ್ರಿಗೂ ನಮ್ಮ ಹೊಸ ನಿರ್ದೇಶಕರು. ಸೊ ಕತೆ ಕೇಳಿದಾಗ ವಿಭಿನ್ನವಾಗಿದೆ, ಪೊಲೀಸ್ ಕಾಪ್ಟರ್ ಅಲ್ವಾ, ಸೊ ಇದಕ್ಕೊಂಚೂರು ಮೆಚುರಿಟಿ ಬೇಕು ಕ್ಯಾರೆಕ್ಟರ್ ಮಾಡೋಕ್ಕೆ ಅಂದಾಗ, ಇಲ್ಲ ಸರ್ ನೀವು ಒಂದ್ಸತಿ ಕತೆ ಕೇಳಿ ನರೇಶನ್ ಆದರು. ಸರ್ ಮಂಜು ಸರ್ ಹೇಳಿದೆ, ಸರ್ ಇದೊಂಚೂರು ಆಗಲ್ವ, ತೂಕ ಇದೆ, ಇನ್ನ ವೇಟೇಜ್ ಇದೆ ಕ್ಯಾರೆಕ್ಟರ್ ಅಂತ. ಇಲ್ಲ ಇದನ್ನು ಫಸ್ಟ್ ಫುಲ್ ನರೇಷನ್ ಮಾಡಿದ್ರು, ಆಮೇಲೆ ಇನ್ನು ಡಿಸೈಡ್ ಮಾಡಿದ್ರು. ಸೊ ಸರಿ ಆಯ್ತು, ನರೇಷನ್ ಫುಲ್ ಕೇಳಿದ್ಮೇಲೆ ಗೊತ್ತಾಯ್ತು ಇದೊಂದು ಡ್ಯೂಯಲ್ ಶೇಡ್ ಇರೋ ಕ್ಯಾರೆಕ್ಟರ್. ಆಮೇಲೆ ಅಯ್ಯಗ್ರೀವ ಅಂದಿದ ತಕ್ಷಣ ಲೈಕ್ ಕಂಪ್ಲೀಟ್ ಮೈಥಾಲಜಿಗಂತ ಹೋಗಲ್ಲ, ಆಗಿನ ಪುರಾತನದಲ್ಲಿರುವಂತಹ ಆ ಒಂದು ಅಂಶನ ಎತ್ಕೊಂಡು ಇವತ್ತಿನ ಈ ಹೀರೋ ಕ್ಯಾರೆಕ್ಟರ್ ಬ್ಲೆಂಡ್ ಮಾಡಿ ಸ್ವಲ್ಪ ಇವತ್ತು ಪ್ರಸ್ತುತ ನಮ್ಮ ಸೊಸೈಟಿ ನಡೆಯುವಂಥ ಕೆಲವು ಘಟನೆಗಳನ್ನ ಜನಕ್ಕೆ ಗೊತ್ತಿದೆ, ಬಟ್ ಅದನ್ನು ವಿಜುವಲೈಸೇಷನ್ ನೋಡಿಲ್ಲ, ಮೆಡಿಕಲ್ ಮಾಫಿಯಾ ಬಗ್ಗೆ ಎಲ್ಲ. ಸೊ ಅದನ್ನ ಬೇರೆ ರೀತಿ ಹೇಳಕ್ ಕೊಟ್ಟಿದ್ದಾರೆ ನಿರ್ದೇಶಕರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಕತೆ ಹೇಳೋದ್ರಲ್ಲಿ ಕೆಲವು ಚೆನ್ನಾಗಿರ್ತಾರೆ, ಎಕ್ಸಿಕ್ಯೂಷನ್ ಫೇಲ್ ಆಗ್ತಾರೆ, ಬಟ್ ಎಲ್ಲ ನಮ್ಮ ರಘುವರು ತುಂಬಾ ಅದ್ಭುತ ಮಾಡ್ಕೊಂಡು ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು. ಅದ್ರ ತಕ್ಕನಂಗೆ ನಮ್ಮ ಮಂಜು ಸರ್ ಸಿನಿಮಾಗೆ ಏನು ಬೇಕೋ ಎಲ್ಲೂ ಕುಂದುಕೋದ್ರೆ ಇದ್ದಂಗೆ 1:10 ಖುಷಿಯಾಗಿ ಮಾಡಪ್ಪ ನೀವು, ನನ್ನ ಕಂಟೆಂಟ್ ಬೇಕು. ಯಾಕಂದ್ರೆ ಅವ್ರು ಈಸ್ ಅ ಪ್ಯಾಷನೇಟ್ ಸಿನಿಮಾ ಲವರ್, ತುಂಬಾ ಸಿನಿಮಾ ನೋಡಿದವರು ಯಾವಾಗೂ. ಸೊ ಅದರಿಂದ ತುಂಬಾ ಅದ್ಭುತವಾಗಿ ಆ ಕತೆಗೆ ಏನ್ ಬೇಕೋ ಅದನ್ನ ನೆರವೇರಿಸ್ಕೊಟ್ಟಿದ್ದಾರೆ. ನಮ್ಮ ಸಂಜನಾ ಅವರು ಈಸ್ ಅ ವೆರಿ ಗುಡ್ ಕೋ ಸ್ಟಾರ್ ಟು ವರ್ಕ್ ವಿತ್. ತುಂಬಾ ಅದ್ಭುತ ಮಾಡಿದ್ದಾರೆ ಐಶ್ವರ್ಯನ ಕ್ಯಾರೆಕ್ಟರ್. ಹಾಗೆ ನಮ್ಮ ಚೋಡಾ ಸಂಡೇ ಮ್ಯೂಸಿಕ್ ಆಗಿರ್ಬೋದು, ನಮ್ಮ ಗಿರೀಶ್ ಸರ್ ಎಸ್ಪೆಷಲಿ DOP ತುಂಬಾ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಇಡೀ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ, ತಾರಾಗಣ ಇದೆ, ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಅವ್ರಿಗೂ ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಎಕ್ಸಿಕ್ಯೂಟಿವ್ ಸರ್ ಮಹೇಶ್ ಸರ್, ಹಾಗೆ ನಮ್ಮ ಮದಗಜ ಮಹೇಶ್ ಅವರು ತುಂಬಾ ದೊಡ್ಡ ಪಾತ್ರ ವಹಿಸಿದ್ದಾರೆ ನಮ್ಮ ಸಿನಿಮಾ ಈ ಮಟ್ಟಕ್ಕೆ ರೀಚ್ ಆಗೋದಕ್ಕೆ. ಸೊ ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹಿಸುವುದ ಸದಾ ನಮ್ಮ ಹೀಗೆ ಇರಲಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಸರ್. ಇಲ್ಲ ಸರ್, ಇನ್ನ ಸಿನಿಮಾ ನೋಡಿಲ್ಲ, ನೋಡ್ತಾರೆ ಸರ್, ರಿಲೀಸ್ ಆದ್ಮೇಲೆ ನೋಡ್ತೀನಿ. ಡ್ಯೂಯಲ್ ಶೇಡ್ ಕ್ಯಾರೆಕ್ಟರ್ ಬರುತ್ತೆ ಸರ್, ಒಂದು ಕಾಪ್ ಇನ್ನೊಂದು ಇರುತ್ತೆ. ಇಲ್ಲ ಸರ್, ಆಕ್ಚುಲಿ ಅಣ್ಣನೇ ಕಳ್ಸಿಕೊಟ್ಟಿದ್ದೆ, ಹೋಗಿ ರಿಲೀಸ್ ಮಾಡ್ಕೊಡ್ಬಾ ಅಂತ. ಯಾಕಂದ್ರೆ ಪ್ರತಿಯೊಂದು ಸಿನಿಮಾಗೂ ಯಾವ್ದಾದ್ರು ಒಂದು ರೂಪದಲ್ಲಿ ನಮ್ಗೆ ಯಾವ್ದಾದ್ರು ಒಂದು ಇದು ಮಾಡ್ಕೊಡ್ತಾ ಇದ್ರು ಶರಣ. ಸೊ ಹೋಗಿ ಹೇಳಿದಾಗ ಅಣ್ಣವ್ರನ್ನ ಅಕ್ಕನ ಹೇಳಿದ್ರು, ಹೋಗಿ ಮಾಡ್ಕೊಡ್ಬಾ ಅಂತ. ಅದಕ್ಕೆ ಅಕ್ಕ ಹೌದು. ಇಲ್ಲ ಸರ್, ಪಾಪ ಅವರು ತುಂಬಾ ಕಾದ್ರು, ಅವ್ರಿಗೂ ನಾನು ಹೇಳಿದೆ, ನಾನೇ ತುಂಬಾ ಕಾಯಿಸಿದೆ ಆಕ್ಚುಲಿ ಮಂಜು ಸರ್. ಬಟ್ ಆಮೇಲೆ ನಾನೇನು ಸರ್, ಅವ್ರದ್ದು ಇನ್ನೊಂದು ಸಿನಿಮಾ ಬಿಡುಗಡೆ ಇದೆ ಮಂಜು ಸರ್ ಅವ್ರದ್ದು, ಗಣೇಶ್ ಸರ್ದೇ ಅಂತ. ಸೊ ಅದಕ್ಕೆ ಬೇಡ ಸರ್, ಮಾಡ್ಬಿಡೋಣ. ಸರಿ ಸರ್ ಆಯ್ತು ಮಾಡೋಣ. ನಾನು ದರ್ಶನ ಇಲ್ಲ, ನಿನ್ನ ಸಿನಿಮಾ ಕೆಲಸ ನಿಲ್ಲಿಸ್ಬೇಡ, ಫಸ್ಟ್ ನಿನ್ನ ಸಿನಿಮಾ ಮುಗಿಸ, ಆಮೇಲೆ ಬೇರೆದೆಲ್ಲ ನೋಡೋಣ. ಅದಕ್ಕೆ ಅದಕ್ಕೆ ಪ್ಲಾನ್ ಮಾಡಿ ಡಿಸೈಡ್ ಮಾಡಿ ಸರ್. ಅನ್ಸುತ್ತೆ ಸರ್, ಅದೇ ಕೆಲವು ಸತಿ ಅನ್ಕೋತಾಯ್ತು ಯಾಕೆ ಕಾಡ್ತಾರೆ ಪೊಲೀಸರು ಅಂತ. ಬಟ್ ಅವಾಗ ಗೊತ್ತಾಯ್ತು ಅನ್ಸುತ್ತೆ ಯೂನಿಫಾರ್ಮ್ ಹಾಕಿದ್ರೆ ಆಮೇಲೆ ಆಟೋಮೆಟಿಕ್ ತುಂಬಾ ಚೆನ್ನಾಗಿದೆ ಸರ್. ಕಂಪ್ಲೀಟ್ ಇಡೀ ಸಿನಿಮಾ ಒಂದು ಕಾಪ್ಟರ್ಸ್ ಹಾಕಿರಲ್ಲ, ಎಲ್ಲೋ ಒಂದು 5-6 ಸೀನ್ಸ್ ಮಾತ್ರ ಕಾಪ್ಟರ್ಸ್ ಹಾಕಿರ್ತೀನಿ ಅಷ್ಟೇ. ಅದನ್ನೇ ಸರ್ ಹೇಳಿ, ಇನ್ನೊಂದು ಸೈಡ್ ಇದೆ ಅಂದ್ರೆ